ಲೇ 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 ಬಿಡು. ಆ ಗಿಡ ಒಣಗ್ತಿದ್ರೆ ನೀನ್ ಹೋಗಿ ನೀರ್ ಹಾಕ್ಬೋದಲ್ವೇನೋ? ಅಪ್ಪ ಅಸಲಿ ವಿಷಯ ಅದಲ್ಲ. ಅಭಿ ಹತ್ರ ಏನ್ ಮಾತಾಡ್ತಿದ್ರಿ ನೀವು? ಅವರು ಮನೇನ ಖಾಲಿ ಮಾಡ್ತಿಲ್ವಂತೆ ಕಣೋ, ಇಲ್ಲೇ ಇರ್ತಾರಂತೆ. ಅದಲ್ಲ, ಸಹಾಯ ಋಣ ಅಂತ ಅದೇನೋ ಹೇಳ್ತಿದ್ರಲ್ಲ. ಓ ಓ ಅದಾ, ಅವತ್ತು ಅಂದ್ರೆ ನೀನು ಅಭಿ ದಿವ್ಯ ಹುಟ್ಟೋಕು ಮುಂಚೆ ಗಂಗಾ ಮೇಡಮ್ ಅವರು ನಮಗೆ ಸಹಾಯ ಮಾಡಿದ್ರಲ್ವಾ, ನಾವು ಅವರ ಋಣದಲ್ಲಿ ಇದ್ದೀವಲ್ವೇನೋ, ಆ ವಿಷಯನೇ ಅಭಿಗೆ ಹೇಳ್ತಿದ್ದೆ. ನಿಮ್ಗೆ ಅಷ್ಟಕ್ಕೂ ಬ್ರೈನ್ ಇದೆಯಾ? ಅದರಲ್ಲಿ ಬುದ್ಧಿ ಇದೆಯಾ? ಆ ಬುದ್ಧಿನ ಉಪಯೋಗಿಸ್ತಿದ್ದೀರಾ? ಲೇ ಅದೇನೋ ಹಾಕ್ಬೈತಿದ್ಯಾ? ಗಂಗಾ ಮೇಡಮ್ಗೆ ಹಳೆದೆಲ್ಲ ನೆನ್ಪಾಗೋವರೆಗೂ ಅಭಿ ದಿವ್ಯಾಗೆ ಯಾವ ವಿಷಯನೂ ಹೇಳೋಂಗಿಲ್ಲ ಅಂತ ಜಯಂಕಲ್ ಹೇಳಿದಾರಲ್ವಾ? ಮತ್ತೆ ಅಭಿಗ್ ಫ್ಲಾಶ್ ಬ್ಯಾಕ್ ಯಾಕೆ ಹೇಳ್ತಿದ್ದೀರಾ? ಹೌದ್ ಕಣೋ ಕೇಶವ, ನೀನ್ ಸಮಯಕ್ಕೆ ಬರ್ಲಿಲ್ಲ ಅಂದಿದ್ರೆ ಅವಸರ ಪಟ್ಟು ಅಭಿ ಮುಂದೆ ಎಲ್ಲ ಹೇಳ್ಬಿಡ್ತಿದ್ದೆ. ಕಾಪಾಡ್ದೆ ಕಣೋ ನನ್ನ. ಅಂದ್ರೆ ಅಭಿ ಜಾಣ್ಮೆಯಿಂದ ನನ್ನ ಹತ್ರ ವಿಷಯನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ದಂಗಾಯ್ತು. ಆ ವಿಷಯ ನಿಮ್ಗೆ ಇವಾಗ ಅರ್ಥ ಆಯ್ತಾ? ಅಭಿ ರಾಜ್ಕುಮಾರ್ ಸರ್, ಅಪ್ಪು ಸರ್ ಅಂತ ಹೊಗಳಿದಾಗ್ಲೇನೆ ನಂಗೆ ಅರ್ಥ ಆಯ್ತು. ಆದ್ರೂ ಅಪ್ಪ, ಅಭಿ ಏನೋ ಅಂದ ಅನ್ಕೋ, ನೀವು ನಿಜವಾಗ್ಲೂ ಆ ಹೀರೋಗಳ ತರ ಫೀಲ್ ಆಗೋದಾ? ಅವ್ರಿಗೂ ನಿಮ್ಗೂ ಸ್ವಲ್ಪನಾದ್ರೂ ಹೋಲಿಕೆ ಇದೆಯಾ? ಲೈ ನೀನ್ ಸುಮ್ನಿರೋ, ತಪ್ಪಾಡ್ದೆ ಅಂತ ಒಪ್ಕೊಂಡೆ ಅಲ್ವಾ? ತುಂಬಾ ಬೈಬೇಡ ಕಣೋ. ಓಕೆ, ಇನ್ಮೇಲಾದ್ರೂ ಅಭಿ ಜೊತೆ ಕೇರ್ಫುಲ್ ಆಗಿರಿ. ಡಬಲ್ ಓಕೆ. ಲೈ ಯಾವ್ದಕ್ ಒಳ್ಳೇದು, ಅವಾಗ ನೀನು ನನ್ ಮೇಲೆ ಒಂದ್ ಕಣ್ಣಿಟ್ಟಿರು. ನನ್ನ ಹೀಗೆ ಕಾಪಾಡ್ತಾ ಇರು. ನಾಣಿ ಅಂಕಲ್ ಬರ್ತಿದ್ದೀರಾ? ನಾನು ಬರ್ತಿಲ್ಲ, ನನಗೆ ತುಂಬಾ ಕೆಲಸ ಇದೆ. ನಾನ್ ಬರ್ಲಾ ಅಭಿ ಯಜಮಾನ್ರೆ? ಬೇಕಾಗಿಲ್ಲ, ಎಲ್ಲ ಹಾಳು ಮಾಡ್ದ. ಇನ್ನೆಷ್ಟು ದೂರ ಹೋಗ್ತಿದ್ದೀರೋ? ಎಲ್ಲಿಗೆ ಹೋಗ್ತಿದ್ದೀರಾ? ಅಮ್ಮ, ಸಾರಿ ಚಿಕ್ಕಮ್ಮ. ಏಟ್ ಬಿದ್ದಿದ್ ನನಗಾದ್ರೂ ಅವಳಿಗೆ ಯಾಕೋ ಸಾರಿ ಹೇಳ್ತಿದ್ಯಾ? ಯಾಕಂದ? ಅಮ್ಮ ಅಂತ ಕಿರ್ಚ್ಕೊಂಡ್ರಿ ಅಲ್ವಾ? ಕಿರ್ಚಿದ್ದು ನಾನಲ್ಲ. ಮತ್ತೆ ಸೌಂಡ್ ಕೇಳಿಸ್ತು. ಡಿಕ್ಕಿಲಿ ನಿಮ್ಮ ಅತ್ತೆ ಇದ್ದಾಳೆ ಅಂತ ಅನ್ಸತ್ತೆ. ಅಂದ್ರೆ ನಮ್ಮನ್ನ ಫಾಲೋ ಮಾಡ್ತಿದ್ದಾರಾ? ಏನು ಸೈಲೆಂಟ್ ಆದ್ರಲ್ಲ? ಹೋಗ್ಬೇಕಾಗಿರೋರು ಹೋಗ್ತಿದ್ದಾರೆ ಬಿಡಿ ಅಜ್ಜಿಯವ್ರೆ, ಮತ್ತೆ ನಾನ್ ಯಾಕೆ? ಎಲ್ಲಿಗೋ ಹೋಗ್ತೀನಿ ಅಂತ ಹೇಳಿ ನಮ್ ಜೊತೆ ಬರ್ತಿದ್ದಾರೆ ಅಂತ ಆಯ್ತು. ಹೌದು ಜೈ, ನಾವು ದಿನ ಎಲ್ಲಿಗೆ ಹೋಗ್ತಿದೀವೋ ತಿಳ್ಕೊಳ್ಳೋದಕ್ ಬರ್ತಿದ್ದಾಳೆ. ಏನು ಮಾತಾಡ್ತಿಲ್ವಲ್ಲ, ಯಾಕೇನಾಯ್ತು ಇವ್ರಿಗೆ? ಅತ್ತೆಗ್ ಬುದ್ಧಿ ಕಲಿಸ್ಬೇಕು ಚಿಕ್ಕಮ್ಮ. ಅದನ್ನೆಲ್ಲ ನನಗ್ ಬಿಟ್ಬಿಡು. ಕಂದ ಜೈ, ಇವತ್ತು ನನಗೆ ಡ್ರೈವಿಂಗ್ ಮಾಡ್ಬೇಕು ಅಂತ ಅನಿಸ್ತಿದೆ ಕಣಪ್ಪ. ಅಯ್ಯೋ, ಸಡನ್ ಆಗಿ ಅಂತ ಆಸೆ ಯಾಕೆ ದರಿದ್ರದೋಳೆ? ನಿನಗ್ ಡ್ರೈವಿಂಗ್ ಬರಲ್ಲ ಅಲ್ವಾ ಚಿಕ್ಕಮ್ಮ? ಅಬ್ಬಾ ಪರವಾಗಿಲ್ಲ ಕಂದ, ಪಕ್ಕದಲ್ಲಿ ನೀನ್ ಇರ್ತೀಯಲ್ಲ, ಮ್ಯಾನೇಜ್ ಮಾಡ್ತೀನಿ ನಾನು. ಅಯ್ಯೋ, ಏನೇ ನೀನ್ ಮ್ಯಾನೇಜ್ ಮಾಡೋದು? ಅಯ್ಯೋ ಅಬ್ಬಾ, ಡ್ರೈವಿಂಗ್ ಮಾಡೋದಂದ್ರೆ ಅಡಿಗೆ ಮಾಡ್ದಾಗೆ ಅನ್ಕೋತಿದ್ಯಾ? ಎಲ್ಲಾದ್ರೂ ಗುದ್ರೆ ಸರಿ ಚಿಕ್ಕಮ್ಮ, ಹೋಗಿತ್ತು. ಕೇರ್ಫುಲ್ ಆಗಿ ಡ್ರೈವ್ ಮಾಡು. ಆರೋ ದೀಪ ಜೋರಾಗಿ ಉರಿಯುತ್ತೆ ಅನ್ನೋ ಹಾಗೆ ಈ ವಯಸ್ಸಲ್ಲಿ ಇವಳಿಗೆ ಎಂತ ಆಸೆ? ಇಲ್ಲಿ ಚಿಕ್ಕದಾಗಿರೋ ರೋಡ್ ಏನಾದ್ರೂ ಇದೆಯಾ ಕಂದ? ಯಾಕೆ ಚಿಕ್ಕಮ್ಮ? ಸೂಪರ್ ಆಗಿ ಡ್ರೈವ್ ಮಾಡಿದ್ರಿ ಚಿಕ್ಕಮ್ಮ,
ಫುಟ್ಬಾಲ್ ಆಡ್ಬಿಟ್ಟೆ. ಕಂಗ್ರಾಟ್ಸ್. ಈವಾಗ ತೃಪ್ತಿ ಆಯ್ತು ಕಂದ. ಲೈಫಲ್ಲಿ ಎಷ್ಟೋ ಆನಂದನ ನೋಡಿದ್ದೆ ಆದ್ರೆ ಈ ಥ್ರಿಲ್ಲೇ ಬೇರೆ. ನಿನ್ ಜನ್ಮಕ್ಕಿಷ್ಟು. ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ತುಂಬಾನೇ ಇಷ್ಟ ಆಗೋಯ್ತು. ಏನಾದ್ರೂ ನಾನು ಒಳಗಡೆನೆ ಇದ್ದೀನಿ ಅಂತ ಅವ್ರಿಗೆ ಡೌಟ್ ಬಂತ ಏನು? ಇವತ್ತು ದೀಕ್ಷೆ ಏನು ಬೇಡ ಚಿಕ್ಕಮ್ಮ, ಮನೆಗೆ ಹೋಗೋಣ. ನಿನ್ನಿಷ್ಟ ಕಂದ, ನೀನ್ ಹೇಗ್ ಹೇಳಿದ್ರೆ ಹಾಗೆ. ಇವತ್ತಾದ್ರೂ ಗಂಗಾ ಜೊತೆಗೆ ಊಟ ಮಾಡಬೇಕು. ಸಂಜೆವರೆಗೂ ಅವಳ ಜೊತೆ ಮಾತಾಡಬೇಕು. ಇವತ್ತು ಮಾಮ್ ಎಲ್ಲಿಗೆ ಹೋಗ್ತಿದ್ದಾಳೋ ಖಂಡಿತವಾಗ್ಲೂ ತಿಳ್ಕೋಬೇಕು. ಸುಮ್ಮನೆ ಬಿಡಬಾರ್ದು. ನಿತ್ಯ ನಿತ್ಯ ನನ್ನ ಯಾಕೆ ಫಾಲೋ ಮಾಡ್ತಿದ್ದಾಳೆ? ಇವಾಗ ಗಂಗಾ ಹತ್ರ ಹೋದ್ರೆ ಸಿಕ್ಕಾಕೋತೀನಿ. ಜೈ ಮನೆಗೆ ಹೋಗೋದೇ ಬೆಟರ್.